ಹಾಯ್. ಇವತ್ತು ಎಚ್ ಎಚ್ ಐನ ಹ್ಯಾಪಿ ಹೆಲ್ತ್ ಇಂಡಿಯಾ ಕಂಪನಿಯ ಎಲ್ಲ ಬೆನಿಫಿಟ್ಗಳನ್ನ ನಾಲ್ಕು ಪಾರ್ಟಲ್ಲಿ ನಾನು ವಿಭಾಗ ಮಾಡಿ ಅದನ್ನು ಡಿವೈಡ್ ಮಾಡಿ ನಾಲ್ಕು ಪಾರ್ಟಲ್ಲಿ ಕೂಡ ಯಾವ್ಯಾವ ಥರ ಇನ್ಕಮ್ ಬರುತ್ತೆ. ಸೊ ಫ್ರಾಂಚೈಸಿ ಇನ್ಕಮ್ ಆಗಿರ್ಬೋದು, ಕಸ್ಟಮರ್ ಬೆನಿಫಿಟ್ ಆಗಿರ್ಬೋದು, ಬೈನರಿ ಇನ್ಕಮ್ ಆಗಿರ್ಬೋದು, ಜನ್ರೇಷನ್ ಇನ್ಕಮ್ ಆಗಿರ್ಬೋದು, ಯಾವ ರೀತಿ ಇನ್ಕಮ್ ಎಷ್ಟೆಷ್ಟು ಪರ್ಸೆಂಟೇಜಲ್ಲಿ ಯಾವ ಥರ ಡಿವೈಡ್ ಮಾಡಿದ್ದಾನೆ. ಸೊ ಓವರಾಲ್ ಎಚ್ ಎಚ್ ಐ ಕಂಪ್ನಿಯಲ್ಲಿ ಇಷ್ಟು ನಾಲ್ಕು ಪಾರ್ಟಲ್ಲಿ ಮಾತ್ರ ಇನ್ಕಮ್ ಬರೋಕ್ಕೆ ಸಾಧ್ಯ. ಈ ನಾಲ್ಕು ಪಾರ್ಟನ್ನು ನಾನು ಒನ್ ಬೈ ಒನ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಫ್ರಾಂಚೈಸಿ ಫಸ್ಟ್ ಆಫ್ ಆಲ್ ಮೋಸ್ಟ್ ಇಂಪಾರ್ಟೆಂಟು ಅಂದ್ರೆ ಫ್ರಾಂಚೈಸಿ ಇಲ್ದೇ ಇದು ಯಾವುದೂ ರನ್ ಆಗೋಕ್ಕೆ ಸಾಧ್ಯನೇ ಇಲ್ಲ ವಿತೌಟ್ ಫ್ರಾಂಚೈಸಿ. ಬಿಕಾಸ್ ಇದು ಯಾಕೆ ಅಂದರೆ ಒಂದು ಪ್ರಾಡಕ್ಟ್ ಬೇಸ್ ಕಂಪನಿ, 700+ ಪ್ರಾಡಕ್ಟ್ ಇದೆ. 700+ ಪ್ರಾಡಕ್ಟ್ ಇರ್ತಕ್ಕಂಥ ಕಂಪ್ನಿ ಫ್ರಾಂಚೈಸಿ ಇಲ್ಲದೆ ಬಿಸ್ನೆಸ್ ರನ್ ಆಗಲ್ಲ. ಸೊ ದಟ್ಸ್ ವೈ ಫ್ರಾಂಚೈಸಿ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಹಾಗಾದರೆ ಪಾರ್ಟ್ ಒನ್ನಲ್ಲಿ ನಾನು ಫ್ರಾಂಚೈಸಿ ಬಗ್ಗೆ ಹೇಳ್ತೀನಿ, ಸೆಕೆಂಡ್ ಥಿಂಗ್ ನೆಕ್ಸ್ಟ್ ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಫ್ರಾಂಚೈಸಿ ಅಂದರೆ ಕಂಪನಿ ಬಂದು 3 ಟೈಪ್ಸ್ ಆಫ್ ಫ್ರಾಂಚೈಸಿನ ಕೊಡ್ತಾ ಇದೆ. ಯಾವ ರೀತಿ ಅಂದರೆ ಟೌನ್ ಪಿ ಸಿ ಅಂತ ಹೇಳಿ ಕೊಡ್ತಾ ಇದೆ, ಸಿಟಿ ಫ್ರಾಂಚೈಸಿ ಅಂತ ಕೊಡ್ತಾ ಇದೆ, ಡಿಸ್ಟಿಕ್ ಫ್ರಾಂಚೈಸಿ ಅಂತ ಕೊಡ್ತಿದೆ. ಈ ಫ್ರಾಂಚೈಸಿ ಮಾಡೋದ್ರಿಂದ ಏನು ಬೆನಿಫಿಟ್ಟು? ಸೊ ಒಬ್ಬ ವ್ಯಕ್ತಿ ಫ್ರಾಂಚೈಸಿ ಮಾಡ್ದ ಅಂದರೆ ಅವನೊಬ್ಬ ಕಸ್ಟಮರ್ ಕೂಡ ಆಗಿರ್ತಾನೆ, ಒಬ್ಬ ಡಿಸ್ಟ್ರಿಬ್ಯೂಟರ್ ಕೂಡ ಆಗಿರ್ತಾನೆ, ಒಬ್ಬ ಫ್ರಾಂಚೈಸಿ ಓನರ್ ಆಗಿರ್ತಾನೆ. ಸೊ ಆಟೋಮೆಟಿಕ್ಲಿ ಈ ಎಲ್ಲ ಥರದ ಇನ್ಕಮ್ಗಳನ್ನ ಒಬ್ಬ ಫ್ರಾಂಚೈಸಿ ಓನರು ತಗೋಬೋದು. ಸೊ ಯಾಕೆಂದರೆ ಒಬ್ಬ ಫ್ರಾಂಚೈಸಿ ಓನರ್ ಆ್ಯಸ್ ಎ ಡಿಸ್ಟ್ರಿಬ್ಯೂಟರ್ ಆಗ್ತಾನೆ, ಆ್ಯಸ್ ಎ ಕಸ್ಟಮರ್ ಆಗ್ತಾನೆ. ಸೊ ಬೈನರಿ ಇನ್ಕಮ್ ಕೂಡ ತೊಗೊಬೋದು, ಜನ್ರೇಷನ್ ಇನ್ಕಮ್ ಕೂಡ ತೊಗೋಬೋದು. ಬಿಕಾಸ್ ಒಂದು ಫ್ರಾಂಚೈಸಿಯಲ್ಲಿ ಆಗಿರ್ತಕ್ಕಂಥ ಎಲ್ಲ ಪ್ರಾಡಕ್ಟ್ಗಳು ಯಾವಾಗ ಸೇಲ್ ಆಗುತ್ತೆ ಅಂದರೆ ಡಿಸ್ಟ್ರಿಬ್ಯೂಟರ್ಗಳು ಅಥವಾ ಕಸ್ಟಮರ್ಗಳು ಬೈ ಮಾಡ್ತಾರೆ, ಆ ಎಲ್ಲ ಬೇವಿನೂ ಕೂಡ ಇವರ ಟೀಮಿಂದ ಇವರಿಗೆ ಸೇರೋದ್ರಿಂದ ಎಕ್ಸ್ಟ್ರಾ ಫ್ರಾಂಚೈಸಿ ಇನ್ಕಮ್ ಪ್ಲಸ್ ಡಿಸ್ಟ್ರಿಬ್ಯೂಷನ್ ಇನ್ಕಮ್, ಜನ್ರೇಷನ್ ಇನ್ಕಮ್, ಬೈನರಿ ಇನ್ಕಮ್, ಕಸ್ಟಮರ್ ಬೆನಿಫಿಟ್ ಎಲ್ಲ ಅಲ್ಟಿಮೇಟ್ಲಿ ಫ್ರಾಂಚೈಸಿ ಓನರ್ಗೆ ಸಿಗುತ್ತೆ. ಸೊ ಟೌನ್ ಪಿ ಸಿ ಅಂದರೆ 51,000ದಿಂದ 51,000 ಪ್ಲಸ್ ಅಂದರೆ 5 lakh 10 lakh ಬೇಕಾದ್ರೆ ಇನ್ವೆಸ್ಟ್ ಮಾಡ್ಬೋದು. ಮ್ಯಾಕ್ಸಿಮಮ್ 5 lakhs. ಟೌನ್ ಪಿ ಸಿಗಾದರೆ 51,000 ರೂಪೀಸ್ ಕೊಟ್ಟರೆ ಇವರಿಗೆ ಫ್ರಾಂಚೈಸಿ ಅಂದರೆ ಜಾಯ್ನಿಂಗ್ ಕಿಟ್ ಅಂತ ಇರುತ್ತೆ. ಜಾಯ್ನಿಂಗ್ ಕಿಟ್ ಅಂದರೆ ಸಪೋಸ್ ಫಾರ್ ಎಕ್ಸಾಂಪಲ್ 3,200 ರೂಪಾಯಿ, 3,200 ರೂಪಾಯಿ ಜಾಯ್ನಿಂಗ್ ಕಿಟ್ ಇದೆ. ಸೊ ಇವರಿಗೆ 2% ಒಂದು ಜಾಯ್ನಿಂಗ್ ಕಿಟ್ ಮೇಲೆ ಈ ಟೌನ್ ಪಿ ಸಿ 51,000 ಫ್ರಾಂಚೈಸಿ ಮಾಡಿದವರಿಗೆ 3,200 ರೂಪಾಯಿ ಪ್ಯಾಕೇಜನ್ನು ಏನಾದರೂ ಒಬ್ಬ ವ್ಯಕ್ತಿ, ಒಬ್ಬ ಡಿಸ್ಟ್ರಿಬ್ಯೂಟರ್ಗೆ ಕೊಟ್ಟರೆ, ನೀವು ಒಬ್ಬ ಕಸ್ಟಮರ್ ಜಾಯ್ನ್ ಆದವರಿಗೆ ಕೊಟ್ಟರೆ ನಿಮಗೆ 2% 3,200 ಪ್ಯಾಕೇಜ್ ಮೇಲೆ. ಸೊ ಅಲ್ಲಿಗೆ 3,200 ಮೇಲೆ 2% ಅಂದರೆ 64 ರೂಪೀಸ್ ಒಂದು ಕಿಟ್ಟಿನ ಪ್ರಾಫಿಟ್. ಸೆಕೆಂಡ್ 10% ಆನ್ ಬಿ ವಿ ಅಂದರೆ ಬಿಸ್ನೆಸ್ ವಾಲ್ಯೂಮ್ ಅಂದರೆ ಟೋಟಲ್ ಸಪೋಸ್ ಇವರು 1 lakh ಬಿ ವಿ ಆಯಿತು ಅಂದ್ಕೊಂಡ್ರೆ ಇವರಿಗೆ 10% ಅಂದರೆ 1 lakh ಬಿ ವಿಗೆ 10,000 ರೂಪೀಸ್ ಇವರ ಫ್ರಾಂಚೈಸಿ ಇನ್ಕಮ್. ಇದಿಷ್ಟೇ ಫ್ರಾಂಚೈಸಿ ಬೆನಿಫಿಟ್. ಸಪೋಸ್ ಸಿಟಿ ಫ್ರಾಂಚೈಸಿ ಮಾಡಿದ್ರು ಅಂದ್ಕೊಳ್ಳಿ, ಸಿಟಿ ಫ್ರಾಂಚೈಸಿ ಮಾಡಿದ್ರೆ 4% ಪ್ಯಾಕೇಜ್ ಮೇಲೆ ಮತ್ತು ಬಿ ವಿ ಮೇಲೆ 20%, ಅಂದರೆ 1 lakh ಬಿ ವಿ ಮಾಡಿದ್ರೆ ಇವರಿಗೆ 20% ಅಂದರೆ 20,000 ರೂಪೀಸ್. 4% ಅಂದರೆ ಸಪೋಸ್ ಇದೇ ಪ್ಯಾಕೇಜ್ 3,200 ಪ್ಯಾಕೇಜ್ ಯಾರಾದರೂ ತೊಗೊಂಡ್ರೆ ಅಲ್ಲಿಗೆ 4% ಅಂದರೆ 64 ಪ್ಲಸ್ ಅಲ್ಲಿಗೆ 4% 128 ರೂಪೀಸ್. ಇದು ಸಿಟಿ ಫ್ರಾಂಚೈಸಿ. ನೀವು ಡೈಲಿ 10 ಕಿಟ್ ಬೇಕಾದ್ರೂ ಮಾಡ್ಬೋದು, ಡೈಲಿ 20 ಕಿಟ್ ಬೇಕಾದ್ರೂ ಮಾಡ್ಬೋದು, 5 ಕಿಟ್ ಮಾಡ್ಬೋದು, ನೀವು ಎಷ್ಟು ಮಾಡ್ತೀರೋ ಅಷ್ಟು. ಸೊ ನಿಮ್ಮ 5 ಲಕ್ಷದ ಪ್ರಾಡಕ್ಟು ಒಂದೇ ದಿವಸ ಸೇಲ್ ಆಗ್ಬೋದು, ಒಂದು ವಾರದಲ್ಲಿ ಸೇಲ್ ಆಗ್ಬೋದು, ಒಂದು ಮಂತಲ್ಲಿ ಸೇಲ್ ಆಗ್ಬೋದು. ಡಿಪೆಂಡ್ ಅಪಾನ್ ನಿಮ್ಮ ಟೀಮು, ನಿಮ್ಮ ಕಸ್ಟಮರ್ ಬೇಸ್, ನಿಮ್ಮ ಟೀಮ್ ಬೇಸ್ ಮೇಲೆ ನಿಮ್ಮ ಇನ್ಕಮು ನೀವು ಕವರ್ ಮಾಡ್ಕೋಬೋದು. ಸೊ ಡಿಸ್ಟಿಕ್ ಫ್ರಾಂಚೈಸಿ ಅಂದರೆ 6% ಹೈ ಇನ್ಕಮ್. ಡಿಸ್ಟಿಕ್ ಫ್ರಾಂಚೈಸಿ ಅಂದರೆ 10 ಡಿಸ್ಟಿಕ್ ಆರ್ 5 ಡಿಸ್ಟಿಕ್ ಕವರಿಗೆ ಒಂದು ಏರಿಯಾಕ್ಕೆ ನಿಮಗೆ 51 ಲಕ್ಷ 51 lakh ನಾಟ್ 51 lakh 50 lakh 1,000 50 lakh 1,000 ರೂಪೀಸ್ ಆಗುತ್ತೆ. ಈ 1,000 ರೂಪಾಯಿ
ಇದು ಪ್ರೊಸೆಸಿಂಗ್, ಅಂದರೆ ನಿಮ್ಮ ಫ್ರಾಂಚೈಸಿ ಮಾಡೋದಕ್ಕೆ ಪ್ರೊಸೆಸಿಂಗ್ ಫೀಸ್ ಅಂತ ಹೇಳಿ ನಿಮಗೆ ಚಾರ್ಜ್ ಮಾಡ್ತಾರೆ. ಅದು ನಿಮ್ಮ ಯೂಸರ್ ಐ ಡಿ, ಫ್ರಾಂಚೈಸಿ ಯೂಸರ್ ಐ ಡಿ ಆ್ಯಂಡ್ ಪಾಸ್ವರ್ಡ್ ಜನರೇಟ್ ಮಾಡೋದಕ್ಕೆ ಇದನ್ನು 1,000 ರೂಪಾಯಿ ಕಲೆಕ್ಟ್ ಮಾಡ್ತಾರೆ. ಸೊ ಮತ್ತೆ ಉಳಿದಿದ್ದ ಏನು ಅಮೌಂಟ್ ಇದೆ ಅದಕ್ಕೆ ನಿಮಗೆ ಪ್ರಾಡಕ್ಟ್ ಸೆಂಡ್ ಮಾಡ್ತಾರೆ. ಸೊ ಟೋಟಲ್ ನಿಮಗೆ ಬಂದು ಡಿಸ್ಟ್ರಿಕ್ಟ್ ಫ್ರಾಂಚೈಸಿ ಆದರೆ 6%, ಯಾವುದು ಪ್ಯಾಕೇಜ್ ಮೇಲೆ 6% ಅಂದರೆ ನಿಮಗೆ ಟೋಟಲ್ 6% ಅಂದರೆ 4 ಟೋಟಲ್ ಅಲ್ಲಿಗೆ 64, ಅಲ್ಲಿ 180 ಪ್ಲಸ್ 64 12 9 192 ರೂಪೀಸ್. 192 ರೂಪೀಸ್ ಇದು ಒಂದು ಪ್ಯಾಕೇಜ್ ನೀವು ಸೆಲ್ ಮಾಡಿದ್ದಕ್ಕೆ, ಅಂದರೆ ಡಿಸ್ಟ್ರಿಕ್ಟ್ ಫ್ರಾಂಚೈಸಿ. ಸ್ವಲ್ಪ 30% ಅಂದರೆ 1 lakh BB ನಿಮ್ಮ ಕೆಳಗಡೆ ಆದರೆ ಅಥವಾ ಒಂದು ಸೇಲ್ ಆದರೆ ನಿಮಗೆ 30% ಅಂದರೆ 30,000 ರೂಪೀಸ್ ಈ ಫ್ರಾಂಚೈಸಿಯ ಇನ್ಕಮ್. 30,000 ರೂಪೀಸ್ 1 lakh ಆದರೆ 2 lakh 5 lakh ಆದರೆ ಇದು ಕೂಡ ಡಬಲ್ ಆಗ್ತಾ ಇರುತ್ತೆ. ಸಿಂಪಲ್, ಇದಿಷ್ಟು ಫ್ರಾಂಚೈಸಿ ಇನ್ಕಮ್ ಆಗಿರುತ್ತೆ. ಫ್ರಾಂಚೈಸಿ ಬೆನಿಫಿಟ್ ಯಾರೇ ಕೂಡ ಫ್ರಾಂಚೈಸಿ ಮಾಡಿದ್ರು ಇಷ್ಟು 3 ಸೆಗ್ಮೆಂಟಲ್ಲಿ ಫ್ರಾಂಚೈಸಿ ಅವೈಲೇಬಲ್ ಇದೆ. ಒಂದು ಫ್ರಾಂಚೈಸಿ ಟೌನ್ PC ಅಂತ ಕೊಡ್ತಾನೆ, ಸಿಟಿ PC ಅಂತ ಕೊಡ್ತಾನೆ, ಡಿಸ್ಟ್ರಿಕ್ಟ್ ಫ್ರಾಂಚೈಸಿ ಅಂತ ಕೊಡ್ತಾನೆ. ಟೌನ್ PCಗೆ 51,000 ರೂಪೀಸಿಂದ 5 lakh ಇರುತ್ತೆ. ಸಿಟಿ ಫ್ರಾಂಚೈಸಿಗೆ 5 lakh ಎಬೋ 50 lakh ಮಾಡ್ಬೋದು. ಡಿಸ್ಟ್ರಿಕ್ಟ್ ಫ್ರಾಂಚೈಸಿ ಬಂದು 50 lakh ನೀವು ಎಷ್ಟು ಬೇಕಾದ್ರೂ ಮ್ಯಾಕ್ಸಿಮಮ್ ಎಷ್ಟು ಬೇಕಾದ್ರೂ ಇನ್ವೆಸ್ಟ್ ಮಾಡ್ಬೋದು. ಸೊ ಇಷ್ಟು ಪರ್ಸೆಂಟೇಜ್ಗಳಲ್ಲಿ ನಿಮಗೆ ಫ್ರಾಂಚೈಸಿ ಇನ್ಕಮ್ ಸಿಗುತ್ತೆ. ಸೊ ಅಗೇನ್ ಪಾರ್ಟ್ 1 ಫ್ರಾಂಚೈಸಿ ಇನ್ಕಮ್ ಆಯಿತು. ಪಾರ್ಟ್ 2 ಕಸ್ಟಮರ್. ಫ್ರಾಂಚೈಸಿ ರನ್ ಆಗಬೇಕು ಅಂದರೆ ಕಸ್ಟಮರ್ ಬೇಕು. ಕಸ್ಟಮರಿಗೆ ಪ್ರಾಡಕ್ಟ್ ಬೇಕು ಅಂದರೆ ಫ್ರಾಂಚೈಸಿ ಬೇಕು. ಸೊ ಮ್ಯೂಚುವಲ್ ಇಬ್ರಿಗೂ ತುಂಬ ಅಂಡರ್ಸ್ಟ್ಯಾಂಡಿಂಗಲ್ಲಿ ಇದು ಬಿಸ್ನೆಸ್ಸು. ಸೊ ಈ ಬಿಸ್ನೆಸ್ ರನ್ ಆಗಬೇಕು ಅಂದರೆ ಫ್ರಾಂಚೈಸಿ ಇರಬೇಕು, ಕಸ್ಟಮರ್ ಬೇಸ್ ಇರಬೇಕು. ಕಸ್ಟಮರಿಗೆ ಪ್ರಾಡಕ್ಟ್ ಬೇಕು, ಫ್ರಾಂಚೈಸಿ ಓನರ್ಗೆ ಇನ್ಕಮ್ ಬೇಕು. ಸೊ ಕಸ್ಟಮರ್ ಬೇಸ್ ಆಟೋಮೆಟಿಕ್ಲಿ ಇನ್ಕ್ರೀಸ್ ಆಗುತ್ತೆ. ಕಸ್ಟಮರಿಗೆ ಕಂಪನಿ ತನ್ನದಾದ ಬೆನಿಫಿಟ್ಗಳನ್ನ ಕೊಟ್ಟಿದೆ. ಸೊ ಬೆನಿಫಿಟ್ ನಂಬರ್ 1 ರೀಟೇಲ್ ಪ್ರೈಸ್ ಅಂದರೆ ರೀಟೇಲ್ ಪ್ರಾಫಿಟಲ್ಲಿ 10% to 40% ರೀಟೇಲ್ ಪ್ರಾಫಿಟ್ ಇದೆ. ಆಫರ್ ಬಂದುಬಿಟ್ಟು ಎವ್ರಿ ಮಂತ್ ನಿಮಗೆ 400 ರೂಪೀಸ್ ಸಿಗುತ್ತೆ. ಕ್ಯಾಶ್ ಬ್ಯಾಕ್ ಬಂದು 10% to 30% ಇರುತ್ತೆ. ಕನ್ಸಿಸ್ಟೆನ್ಸಿ ಬೋನಸ್ ಅಂತ ಹೇಳಿ 4 ಮಂತ್ ನೀವು ಕನ್ಸಿಸ್ಟೆನ್ಸಿಯಾಗಿ ಬೈ ಮಾಡಿದೆ ಅಂದರೆ ನಿಮಗೆ 1,000 ರೂಪಾಯಿ DP ಪ್ರೈಸಲ್ಲಿ ಪ್ರಾಡಕ್ಟ್ ಅವೈಲಬಿಲಿಟಿ ಅಂದರೆ ಫ್ರೀಯಾಗಿ ಕೊಡ್ತಾನೆ. 5 ಮಂತ್ ಅಂದರೆ 4 ಮಂತ್ ಕನ್ಸಿಸ್ಟೆನ್ಸಿಯಾಗಿ ನೀವು ಎವ್ರಿ ಮಂತ್ 2,500 DPಲಿ ನೀವು ಬೈ ಮಾಡಿದ್ದೆ ಆದರೆ ನಿಮಗೆ 1,000 ರೂಪಾಯಿ DP ಫ್ರೀ. ಸೊ ಟೋಟಲ್ 50% ಕಸ್ಟಮರಿಗೆ ವರ್ತ್. ಸಪೋಸ್ 3,000 ರೂಪೀಸ್ ಅವರು ಏನಾದರೂ ಪ್ರಾಡಕ್ಟನ್ನು ಬೈ ಮಾಡಿದ್ರೆ 3,000 ರೂಪೀಸ್ ಇನ್ವೆಸ್ಟ್ ಮಾಡಿದ್ರೆ ಅವ್ರಿಗೆ ಟೋಟಲ್ 1,500 ರೂಪೀಸ್ ರಿಟರ್ನ್ ಆಗುತ್ತೆ. ಸೊ ಅಲ್ಲಿಗೆ 50% ಬೆನಿಫಿಟ್. ಅಗೇನ್ ಲಕ್ಕಿ ಡಿಪ್ ಅಂತ ಹೇಳಿ 500 ಪೀಪಲ್ಗಳನ್ನ ಅಂದರೆ ಕಸ್ಟಮರ್ಗಳನ್ನ ಸೆಲೆಕ್ಟ್ ಮಾಡಿ ಅವರಿಗೆ ಗಿಫ್ಟ್ಗಳನ್ನ ಕೊಡ್ತಾರೆ. ಸೊ ಇದು ಕೂಡ ಅಲ್ಟಿಮೇಟ್ ಇನ್ಕಮ್. LED TV ಇದೆ, ಮಿಕ್ಸಿ ಇದೆ. ಸೊ ಎಲ್ಲ ಥರದ ಪ್ರಾಡಕ್ಟ್ಗಳಿರೋದ್ರಿಂದ ಇದರಲ್ಲೂ ಕೂಡ ಬೈ ಲಕ್ಕಿ ಡಿಪ್ಪಲ್ಲಿ ನಿಮ್ಮ ಹೆಸರು ಬಂದರೆ ನಿಮ್ಮ ಲಕ್ ಚೇಂಜ್ ಆಗ್ಬೋದು. LED TV 30,000 ಬರ್ಬೋದು, ಲ್ಯಾಪ್ಟಾಪ್ ಬರ್ಬೋದು, ಮಿಕ್ಸರ್ ಬರ್ಬೋದು, ಗ್ರೈಂಡರ್ ಬರ್ಬೋದು, ವಾಟ್ ಎವರ್ ವಾಂಟ್. ಸೊ ಕಸ್ಟಮರ್ ಬೆನಿಫಿಟ್, ಫ್ರಾಂಚೈಸಿ ಬೆನಿಫಿಟ್. ಅಗೇನ್ ಡಿಸ್ಟ್ರಿಬ್ಯೂಟರ್, ಆ್ಯಸ್ ಎ ಲೀಡರ್, ಯಾರು ಟೀಮನ್ನು ಲೀಡ್ ಮಾಡ್ತಾರೆ, ಯಾರು ಡಿಸ್ಟ್ರಿಬ್ಯೂಟರ್ ಆಗಿ ವರ್ಕ್ ಮಾಡಿ ಅಥವಾ ಒಂದು ಬಿಸ್ನೆಸ್ ಆಗಿ ಯಾರನ್ನು ತೊಗೊತಾರೆ ಅವರಿಗೆ ಬೈನರಿ ಇನ್ಕಮ್, ಜನರೇಷನ್ ಇನ್ಕಮ್.
ಬೈನರಿ ಇನ್ಕಮ್ ಬಂದ್ಬಿಟ್ಟು ಇನ್ಸ್ಟೆಂಟ್ ವೀಕ್ಲಿ ಪೇಔಟ್ ಇನ್ಕಮ್. ಎವ್ರಿ ವೀಕ್ ನಿಮಗೆ ಪೇಔಟ್ ಆಗುತ್ತೆ. ಎವ್ರಿ ಮಂಡೇ ಕಟ್ ಆಫ್ ಇರುತ್ತೆ. ಎವ್ರಿ ಥರ್ಸ್ಡೇ ನಿಮಗೆ ಇನ್ಕಮ್ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ. ಬೈನರಿಯಲ್ಲಿ ಏನು ಸಿಂಪಲ್ ಮ್ಯಾಚಿಂಗ್ ಇನ್ಕಮ್ ಇರುತ್ತೆ, ಡೈರೆಕ್ಟ್ ಸ್ಪಾನ್ಸರ್ ಇನ್ಕಮ್ ಇರುತ್ತೆ. ಮ್ಯಾಚಿಂಗ್ ಇನ್ಕಮ್ 16%, ಡೈರೆಕ್ಟ್ ಸ್ಪಾನ್ಸರ್ ಇನ್ಕಮ್ 10%, ಸಿ ಪಿ ಬೋನಸ್ ಅಂತೇಳಿ 4000 rupees 1 ವೀಕನ್ನು ಕನ್ಸಿಡರ್ ಮಾಡ್ತಾರೆ. ಇದಕ್ಕೆ ಕಂಡೀಷನ್ ಇದೆ, 4000 rupees ನಿಮಗೆ ಸಿ ಪಿ ಬೋನಸ್ ಬರುತ್ತೆ. ಅವಾರ್ಡ್ ಆ್ಯಂಡ್ ರಿವಾರ್ಡ್ 1,000ದಿಂದ 1 ಕೋಟಿವರೆಗೂ ನಿಮಗೆ ಅವಾರ್ಡ್ ಆ್ಯಂಡ್ ರಿವಾರ್ಡೇ ಇದೆ. ಸೊ ಗೋಲ್ಡ್ ಪ್ಯಾಕೇಜ್ ಅಂತೇಳಿ ಹೊಸದಾಗಿ ಆ್ಯಡ್ ಆಗಿದೆ. ಗೋಲ್ಡ್ ಪ್ಯಾಕೇಜ್ ಬಂದು 27,000 ರೂಪಾಯಿ ಪ್ಯಾಕೇಜ್. ಆ ಪ್ರಾಡಕ್ಟನ್ನು ಅಥವಾ ಪ್ಯಾಕೇಜನ್ನು ನೀವೇನಾದರೂ ಬೈ ಮಾಡಿದ್ರೆ ಇದು ಎಲ್ಲ ರೀತಿಯ ನಿಮ್ಮ ಟೀಮ್ ಕೆಳಗಡೆ ಬರ್ತಕ್ಕಂಥ ಎಲ್ಲರಿಂದನೂ ನೀವು ಡೈರೆಕ್ಟ್ ಸ್ಪಾನ್ಸರ್ ಇನ್ಕಮನ್ನು ಪಡಿಬೋದು. ಇಲ್ಲಿ ಡೈರೆಕ್ಟ್ ಸ್ಪಾನ್ಸರ್ ಇನ್ಕಮ್ ನಿಮ್ಮದು ಮಾತ್ರ ಇರುತ್ತೆ. ಸೊ ಇದನ್ನು ಎಕ್ಸ್ಪ್ಲೈನ್ ಮಾಡಬೇಕು ಅಂದರೆ ಸಿಂಪಲ್ಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಮ್ಯಾಚಿಂಗ್ ಇನ್ಕಮ್ ಜಸ್ಟ್ ಮ್ಯಾಚಿಂಗ್ ಇನ್ಕಮ್ 16%. ಸಪೋಸ್ 16%, this is the matching income 16%. So direct sponsor income, suppose ಈ ವ್ಯಕ್ತಿ ನೀವೇ ಡೈರೆಕ್ಟ್ ಮಾಡಿದ್ದೀರಾ. ಸೊ ಇವರ ಇನ್ಕಮಲ್ಲಿ 10%. ಸಪೋಸ್ ಸಿ ಪಿ ಬೋನಸ್ ನಿಮ್ಮ ಲೆಫ್ಟ್ ರೈಟ್ ಟೀಮಲ್ಲಿ 20,000 1 ವೀಕಲ್ಲಿ ನಿಮ್ಮದು ಪ್ಯಾಕೇಜ್ ವಾಲ್ಯೂಮ್ ಅಂದರೆ 1 ವೀಕಲ್ಲಿ ಪ್ಯಾಕೇಜ್ ವಾಲ್ಯೂಮ್ ಅಂದರೆ ಸಿ ಪಿ ಬೋನಸ್ ಅಂತೇಳಿ 4,000 rupees ಸಿಗುತ್ತೆ. ಅಗೇನ್ ಅವಾರ್ಡ್ ಆ್ಯಂಡ್ ರಿವಾರ್ಡ್ ಸೇಮ್. ಅವಾರ್ಡ್ ಆ್ಯಂಡ್ ರಿವಾರ್ಡ್ ಇಲ್ಲಿ ನಿಮ್ಮ ಲೆಫ್ಟು 10,000 ಪಿ ವಿ, 15,000 ಪಿ ವಿ ಆಯಿತು ಅಂದರೆ ನಿಮ್ಗೆ 1,000 ರಿವಾರ್ಡ್. ಇದು ಅಗೇನ್ ಕ್ಯುಮ್ಯುಲೇಟಿವ್ಗೆ ಡೂಪ್ಲಿಕೇಶನ್ ಆಗ್ತಾ ಹೋಗುತ್ತೆ, ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಸೊ ಅವಾರ್ಡ್ ಆ್ಯಂಡ್ ರಿವಾರ್ಡ್ ಸಿಗುತ್ತೆ. ಗೋಲ್ಡ್ ಪ್ಯಾಕೇಜ್ ಅಂದರೆ ಸಪೋಸ್ ನೀವೇನಾದರೂ ಈ ಪ್ಯಾಕೇಜನ್ನು ಬೈದರೆ 27,000 ರೂಪಾಯಿ ಪ್ಯಾಕೇಜನ್ನ ಏನಾದರೂ ಬೈ ಮಾಡಿದ್ರೆ 27,000 ಪ್ಯಾಕೇಜ್ ಬೈ ಮಾಡಿದ್ರೆ ನಿಮಗೆ ಬೈನರಿಲಿ ಅಲ್ಟಿಮೇಟ್ ಅನ್ಲಿಮಿಟೆಡ್ ಇನ್ಕಮ್ ಎಲ್ಲರ ನಿಮ್ಮ ಡೈರೆಕ್ಟ್ ಅಲ್ಲದೇ ಇವರು ನಿಮ್ಮ ಲೆಫ್ಟ್ ಟೀಮಲ್ಲಿ ಎಷ್ಟು ಜನ ಇದ್ದಾರೆ, ರೈಟ್ ಟೀಮಲ್ಲಿ ಎಷ್ಟು ಜನ ಇದ್ದಾರೆ, ಎಲ್ಲರ ಇನ್ಕಮಲ್ಲಿ 10% ಲೈಫ್ ಟೈಮ್. ಸಪೋಸ್ ಈ ವ್ಯಕ್ತಿ 1,000 ರೂಪಾಯಿ ತೊಗೊಂಡ, ಈ ವ್ಯಕ್ತಿ 1 lakh ತೊಗೊಂಡ್ರು, ಈ ವ್ಯಕ್ತಿ ಬಟ್ ಇವ್ರು ಯಾರು ನಿಮ್ಮ ಡೈರೆಕ್ಟ್ ಅಲ್ಲ, ಇವರು ಮಾತ್ರ ನಿಮ್ಮಿಬ್ಬರು ಡೈರೆಕ್ಟ್ರು, ಇವರು ಡೈರೆಕ್ಟ್ ಅಲ್ಲ, ಬಟ್ ಅನ್ಲಿಮಿಟೆಡ್ ಡೆಪ್ತಲ್ಲಿ ಏನು ಟೀಮ್ ಹೋಗಿರುತ್ತೋ ಎಲ್ಲರಿಂದನೂ 10% ಲೈಫ್ ಟೈಮ್. ಅಲ್ಲಿ 1 lakh ತೊಗೊಂಡಂದರೆ 10,000 rupees ನಿಮ್ಮ ಇನ್ಕಮ್. ಸೊ ಈ ವ್ಯಕ್ತಿ ಏನೋ 1 lakh ತೊಗೊಂಡ್ರೆ ಇವರಿಂದ 10,000 ಲೈಫ್ ಟೈಮ್. ಇದು ಇಟ್ಸ್ ಅ ವಂಡರ್ಫುಲ್ ಪ್ಯಾಕೇಜಿಂಗ್ ಸಿಸ್ಟಮ್. ಸೊ ಯಾರು ಟೀಮ್ ಲೀಡರು ಟೀಮನ್ನು ಕಟ್ಟೋಕ್ಕೆ ರೆಡಿ ಇದ್ದಾರೆ ತುಂಬ ದೊಡ್ಡ ಅಮೌಂಟನ್ನು ನೋಡ್ಬೋದು. ಸೊ ಜನರೇಷನ್ ಇನ್ಕಮ್ ಇಸ್ ಎ ಲಾಂಗ್ ಟರ್ಮ್ ಜರ್ನಿ ಅಂತಲೇ ಹೇಳ್ಬೋದು. ಇದು ಲೈಫ್ ಟೈಮ್ ಜರ್ನಿ, ಲಾಂಗ್ ಟರ್ಮ್ ಜರ್ನಿ, ಲೈಫ್ ಟೈಮ್ ಇನ್ಕಮ್ ಅಂತಲೇ ಹೇಳ್ಬೋದು. ಸೊ ಜನರೇಷನ್ ಇನ್ಕಮಲ್ಲಿ ಟೋಟಲ್ 90% ಬಿ ವಿ ಡಿಸ್ಟ್ರಿಬ್ಯೂಟ್ ಮಾಡ್ತಿದೆ ಕಂಪ್ನಿ. PSL performance bonus 25% and super active bonus 25%, 25 performance bonus, super active bonus 15% and leadership bonus 13%. funds ಬಂದು 12%, ಅಂದರೆ ಸ್ಟಾರ್ ಫಂಡ್ 4%, ಟ್ರಾವೆಲ್ ಫಂಡ್ 2%, ಬೈಕ್ ಫಂಡ್ 2%, ಕಾರ್ ಫಂಡ್ 2% ಆ್ಯಂಡ್ ಹೌಸ್ ಫಂಡ್ 2%. ಟೋಟಲ್ ಫಂಡ್ಸಲ್ಲಿ 12%. ಲಾಯಲಿಟಿ ಬಂದು 4%, ರ್ಯಾಂಕ್ ಬಂದು 5%, ರ್ಯಾಂಕ್ ಬೋನಸ್ ಟೋಟಲ್ 21%, ಟೋಟಲ್ 53%.
ಡೈರೆಕ್ಟ್ ಸ್ಪಾನ್ಸರ್ ಇನ್ಕಮ್ 7%, CP bonus 8%, Crown Ambassador 1%, total 16%. Total 90% BV ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದೆ ಕಂಪ್ನಿ. ಸೊ ಇಷ್ಟು ಬೆನಿಫಿಟ್ ಇರ್ತಕ್ಕಂಥ ಹ್ಯಾಪಿ ಹೆಲ್ತ್ ಇಂಡಿಯಾ ಕಂಪ್ನಿಲಿ ಯಾರು ಕೂಡ ಯಾರು ಬೇಕಾದರೂ ವರ್ಕ್ ಮಾಡ್ಬೋದು. ಸೊ ಈ ಸಿಸ್ಟಮು ತುಂಬ ಈಸಿಯಾಗಿದೆ. ಸಿಸ್ಟಮನ್ನು ಫಾಲೋ ಮಾಡಿದ್ರೆ ಜಸ್ಟ್ ಅಲ್ಟಿಮೇಟ್ಲಿ ಒಂದು ಫ್ರಾಂಚೈಸಿ ಮಾಡೋದ್ರಿಂದ ಆ್ಯಸ್ ಎ ಕಸ್ಟಮರ್ ಬೆನಿಫಿಟ್ಟು, ಬೈನರಿ ಬೆನಿಫಿಟ್ಟು, ಜನ್ರೇಷನ್ ಬೆನಿಫಿಟ್ಟು, ಅವಾರ್ಡ್ ಆ್ಯಂಡ್ ರಿವಾರ್ಡ್ ಎಷ್ಟು ಥರ ಇನ್ಕಮ್ ಇದೆ. ಸೊ ಹನಿಯಾಗಿ ಬಂದರೂ ಕೂಡ ಅದು ದೊಡ್ಡ ಸಾಗರ ಆಗುತ್ತೆ. ಸೊ ದಿಸ್ ಇಸ್ ದ ಟುಡೇ ಟಾಪಿಕ್. ಸೊ ಯಾರಿಗೆ ಡೌಟ್ ಇದ್ದರೂ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಓಕೆ ಬಾಯ್.